ನಾವೆಲ್ಲ ಜರ್ಸಿ ಹಸು ಕುಡ್ದಿದ್ರಿಂದ ನಾವೀಗ ಜರ್ಕ್ ಹೊಡಿತಾ ಇದ್ದೀವಿ, ಜೊತೆಗೆ ಬೆಪ್ಪಾಗಿದ್ದೀವಿ. ಹುಡುಗಿ ಕೈ ಕೊಟ್ರೆ ನ್ಯೂ ಇಯರ್ ದಿನ ಒಂದೇ ಮಾತಾರಂ ಅಂತೀರಿ. ಯಾವ್ದನ್ನ ನಂಬಲಿ ನಾನೀಗ? ನ್ಯೂ ಇಯರ್ ಅನ್ನು ನಂಬಲೋ, ಯುಗಾದಿಯನ್ನು ನಂಬಲೋ? ನಿಮ್ಮ ಹಿಂದೂ ಹೆಣ್ಣು ಮಕ್ಕಳನ್ನ ಯಾರೋ ಎತ್ತಾಕೊಂಡು ಹೋಗ್ತಾ ನೋಡ್ತಾ ಕೂರ್ತೀರಿ ಅಂದ್ರೆ ಏನು ಹೇಳ್ಬೇಕು ನಾನದು? ದೇವತೆಗಳಿಗೆ ಶಕ್ತಿ ಬರುವುದು ಯಾವುದರಿಂದ? ಯಜ್ಞದಿಂದ ಅಲ್ಲ. ಆ ಯಜ್ಞಕ್ಕೆ ಮೇನ್ ಬೇಕಾಗಿದ್ದು ಯಾವುದು? ದೇಸಿ ಹಸುವಿನ ತುಪ್ಪ. ಅದನ್ನು ತಿಂದವರೆಲ್ಲ ಶಿವಾಜಿ ಆಗ್ತಿದ್ರು. ಈಗ ನಾವೆಲ್ಲ ಜರ್ಸಿ ಹಸು ಕುಡ್ದಿದ್ರಿಂದ ನಾವೀಗ ಜರ್ಕ್ ಹೊಡಿತಾ ಇದ್ದೀವಿ, ಜೊತೆಗೆ ಬೆಪ್ಪಾಗಿದ್ದೀವಿ. ತುಪ್ಪ ಸರಿ ಇಲ್ಲಲ್ಲ. ದೇಸಿ ಹಸು ತುಪ್ಪದಲ್ಲಿ ಏನಂತ ವಿಶೇಷತೆ, ಅದರ ಸೈನ್ಸು ಹೇಳ್ತೀನಿ. ಬೋರೋಡಿಲಿಲ್ಲ, ಬೇಗ ನಿಲ್ಲಿಸ್ತೀನಿ. ಹಾಗಾಗಿ ಇದ್ರೆ ಅದನ್ನೊಂದು ಹಿಂಗೊಂದು ಕೈ ಎತ್ತಿದ್ರೆ ಆಯ್ತು, ಸ್ಟಾಪ್ ನಮ್ದು. ನಾವು ಈ ವೈಲಿನ್ ಮಾಡಿ ತಲೆ ತಿನ್ನೋ ಸೀನೆಲ್ಲ ಇಲ್ಲ. ನಿಮಗೆಲ್ಲ ತಲೆನೋವು ಮಾತ್ರ ತಿನ್ನಿಸ್ಬೇಕು ಅಂತೇನೂ ಇಲ್ಲ. ದೇಶಕ್ಕೊಂದು ತಲೆನೋವಾಗಿದೆ. ನಾನು ಮೊನ್ನೆ ಕೇಳಿದೆ ಸ್ವಾಮೀಜಿ ಹತ್ರ, ನಾವೆಲ್ಲ ಈ ಥರದ್ದು ಬಾಯಿ ಬಡ್ಕೊಳ್ತೀವಿ, ಅಷ್ಟೂ ದೇಶಗಳು ತಿರುಗಿ ಬಿದ್ದೆಲ್ಲರೂ ನಿಂತರೆ ದೇಶ ಹೇಗೆ ಪ್ರೊಟೆಕ್ಟ್ ಮಾಡುತ್ತೆ? ನಮ್ಮ ಮನೆಯಲ್ಲಿ ಎದುರುಗಡೆನೆ ಚೂರಿ ಚುತ್ತಿದ್ರೆ ವಿಡಿಯೋ ರೆಕಾರ್ಡ್ ಮಾಡ್ತಾವೆ, ಬಿಟ್ರೆ ಅದನ್ನು ತಡಿಬೇಕು. ಒಂದು ಚಾಕುಗೆ ಎಷ್ಟು ಶಕ್ತಿ ಇದೆ. ಹೊತ್ತನೆ ಹೆಂಗಸರು ಕಪಾಲಿಗೆ ಹೊಡೆದ್ರೆ ರೌಡಿ ಇದ್ದಾನೆ ಅವನು. ನಮಗೆ ಎಂತಕ್ಕೆ? ಮಂಡ್ಯದಲ್ಲೆಲ್ಲೋ ಬೆಂಕಿ ಹಚ್ಚಿದ್ರೆ ದೇವಸ್ಥಾನದಲ್ಲಿ, ಶೃಂಗೇರಿಯಲ್ಲಿ ಮೀಟಿಂಗ್, ಎಲ್ಲಿ ಒಂದು ಕಾಫಿ ಒಂದು ಬಜ್ಜಿ, ಏನು ಅಲ್ಲಿ ಹೀಗಾಯ್ತಂತೆ. ನಮಗೆಂತಕ್ಕೆ? ಕಾಶ್ಮೀರದ ಶಾರದಾ ದೇವಸ್ಥಾನ ಹೊಡೆದ್ರೆ ಇಲ್ಲಿ ಕೂತವ್ರು ಸುಮಾರು ಜನರ ಮೀಟಿಂಗ್, ಅದು ಅಲ್ಲ. ಕೊನೆಗೆ ಮೊನ್ನೆ ಸ್ವಾಮಿಗಳು ಹೋಗಿ ಅದನ್ನು ಸರಿ ಮಾಡಿ ಬಂದರು. ಧರ್ಮ, ದೇವಸ್ಥಾನ ರಕ್ಷಣೆ ಅದೆಲ್ಲ ಪೊಲೀಸ್ ಅವ್ರದ್ದು, ಸನ್ಯಾಸಿಗಳದ್ದು. ನಿಮ್ದೇನು ಕೊಡುಗೆ? ಓಟ ಕೂಡಿ ಬರೋದಾಗಾದ್ರೆ ನಂಗೊಂದು ಅರ್ಥ ಆಗ್ತಿಲ್ಲ. ಈ ಕಡೆ ನೋಡಿದರೆ ಜೈ ಭಾರತ ಮಾತಾ ಅಂತೀರಿ, ಹುಡುಗಿ ಕೈ ಕೊಟ್ರೆ ನ್ಯೂ ಇಯರ್ ದಿನ ಒಂದೇ ಮಾತಾರಂ ಅಂತೀರಿ. ಯಾವುದನ್ನು ನಂಬಲಿ ನಾನೀಗ? ನ್ಯೂ ಇಯರನ್ನು ನಂಬಲೋ, ಯುಗಾದಿಯನ್ನು ನಂಬಲೋ, ಸಂಕ್ರಾಂತಿಯನ್ನು ನಂಬಲೋ? ಯಾವುದಾದ್ರು ಒಂದು ಧರ್ಮ ಪ್ರಕೃತಿಗೆ ಹಾನಿ ಮಾಡದೇ ಇರೋ ಧರ್ಮ ನಮ್ಮ ಧರ್ಮ. ಹೇಗೆ ಹೇಳ್ತೀನಿ, ನವಗ್ರಹಗಳನ್ನು ವೃಕ್ಷಗಳಿಗೆ ರಿಲೇಟ್ ಮಾಡಿ ಆಯ್ತು ನಾವು. ಹಾಗಾಗಿ ಯಾರು ಆ ಮರ ಕಡಿಲಿಕ್ಕೆ ಹೋಗಲ್ಲ. ಅಶ್ವತ್ಥ ಮರ ಅಂದರೆ ಹೆದರಿ ಹಿಂದೆ ಬರ್ತೀವಿ. ಕಾರಣ ಏನು? ಅಶ್ವತ್ಥ ನಾರಾಯಣ. ನಾವ್ಯಾರು ಸೂರ್ಯನಿಗೆ ತುಪ್ಪಲ್ಲ, ಬೆಳಗ್ಗೆ ಎದ್ದು ಸೂರ್ಯನಿಗೆ ನಮಸ್ಕಾರ ಮಾಡ್ತೀವಿ ಅಲ್ವಾ? ಯಾಕೆ? ಸೂರ್ಯ ನಾರಾಯಣ. ಮುಗೀತು. ಎರಡನೇದು, ನದಿಗೆ ತುಪ್ಪಲ್ಲ, ಮೂತ್ರ ಮಾಡಲ್ಲ. ಹಿಂದೆ ಗದ್ದೆಯಲ್ಲಿ ನೀರಿಗೆ ತುಪ್ತಿರ್ಲಿಲ್ಲ ಎಲ್ಲರೂ. ಈಗ ಏನೇನು ಹಾಕ್ತೀವಿ? ಬಿಯರ್ ಬಾಟ್ಲು ಸಿಕ್ತು ಮೊನ್ನೆ ಅರಬ್ಬಿ ಸಮುದ್ರದಲ್ಲಿ, 6000 ಅಡಿಯಲ್ಲಿ, ಜನನೇ ಹೋಗ್ಲಿಕ್ಕಾಗಿಲ್ಲ, ಅಲ್ಲಿ ಬಾಟ್ಲಿದೆ. ನಮ್ಮ ಹುಡುಗರು ಎಂಥ ನ್ಯೂ ಇಯರ್ ಮಾಡಿರ್ಬೋದು ಅಂತ ಕೇಳಿದ್ ನಾನು. ಯೂತ್ಸ್ ಅಲ್ವಾ, ಯುವಕರ ಶಕ್ತಿ ಅಂತ ಯಾವ್ದನ್ನು ವಿವೇಕಾನಂದರು ಎದೆ ತಟ್ಟಿ ಹೇಳಿದ್ರು. ಇವಾಗ ಯುವಕರ ನಿಶಕ್ತಿ ಕಾಣ್ತಾ ಉಂಟು. ನಿಮ್ಮ ಹಿಂದೂ ಹೆಣ್ಣು ಮಕ್ಕಳನ್ನ ಯಾರೋ ಎತ್ತಾಕೊಂಡು ಹೋಗ್ತಾ ನೋಡ್ತಾ ಕೂರ್ತೀರಿ ಅಂದ್ರೆ ಏನು ಹೇಳ್ಬೇಕು ನಾನದಿ? ಯಾರೋ ಒಬ್ಬ ಹಿಂದುವನ್ನ ಚುಚ್ಚಿದ್ರೆ ಅವ್ನು ನಮ್ಮ ಜಾತಿನ ಕೇಳ್ತೀನಿ ನೀವು. ಯಾರೋ ಒಬ್ಬ ಎಲೆಕ್ಷನಿಗೆ ನಿಂಟ್ರೆ ಅವ್ನು ನಮ್ಮ ಜಾತಿನ ಅಂತ ಈಗ ಹೇಳಿದ್ರು, ನಂಗೆ ಖುಷಿ ಆಯ್ತು. ಅದ್ರ ಪರವಾಗಿ ನಾನೇ ಕ್ಲಾಪ್ಸ್ ಹೊಡೆದು ಬಿಡ್ತೀನಿ. ಅವನು ಯಾವನಾರು ಆಗಲಿ, ನಮ್ಮ ಧರ್ಮ ರಕ್ಷಣೆ ಮಾಡೋವನಾದರೆ ಅವನ ಪರ ನಾವೆಲ್ಲ ನಿಲ್ತೀವಿ. ಇದು 50 ವರ್ಷದ ಹಿಂದೆಯೇ ಹೇಳಿದ್ರೆ ಇವತ್ತು ಕೇಸರಿ ಹಾರ್ತಾ ಇತ್ತು ಎಲ್ಲ ಕಡೆ, ಮೇಲೆ ಕೆಳಗೆ ಎಲ್ಲ ರಾಜ್ಯದಲ್ಲಿ. ಅವತ್ತು ಹಾಕ್ಲಿಲ್ಲ ನಾವು. ಈಗಲೂ ಉಂಟಪ್ಪ ಆಶೆ. ಗ್ರಾಮ ಪಂಚಾಯತಿ ಎಲೆಕ್ಷನಲ್ಲೇ ಉಂಟು ರೋಗ. ಅವನು ಯಾವ ಜಾತಿ? ನಮ್ಮವನ? ನಮ್ಮವನು ನಿಮಗೆ ಟೊಪ್ಪಿ ಇಟ್ಟಿದ್ದೆ ನಿಮ್ಮವನು. ಕೆಲಸ ಮಾಡಿದವರು ಪಾಪ. ನಾ ಹೇಳ್ತೀನಿ, ಈಗ ಯುವಕರನ್ನೆಲ್ಲ ಸ್ವಲ್ಪ ತಂದ್ರಪ್ಪ ಮುಂದೆ ಅಂತ. ಆಯ್ತು, ಹಳೆ ಗಾಡಿ, ಹಳೆ ಬಾಡಿ. ಈ ನಮ್ಮ ಗಾಡಿಯೇ ಸರ್ವಿಸ್ 2 ವರ್ಷ ಆದಮೇಲೆ ಅದನ್ನು ಉಪಯೋಗಿಸಲ್ಲ. ಅದು ಏನಂತ ಗೊತ್ತಿಲ್ಲ. ನಿಮ್ಮ ಮೇಲೆ ಕೆಳಗೆ ಎಲ್ಲ ಶಾಸಕಾಂಗದಲ್ಲಿ ಶಾಸನಗಳು ಮಾಡೋ ಸ್ವಲ್ಪ ಬೆನ್ನು ಗಟ್ಟಿ ಇದ್ದವು ಬೇಕು. ಇವನನ್ನ ಎತ್ತಿ ಹಿಡಿಲಿಕ್ಕೆ ಒಬ್ಬ, ಅವನಿಗೆ ಗ್ಲೂಕೋಸ್ ಹಾಕ್ಲಿಕ್ಕೆ ಒಬ್ಬ, BP ಚೆಕ್ ಮಾಡ್ಲಿಕ್ಕೆ ಒಬ್ಬ, ಅವನಲ್ಲಿ ಕೂತ್ಕೊಂಡು ಏನೋ ಮಾಡ್ತಾನೆ. ಎಂತ ಮಾಡ್ಲಿಕ್ಕಿದೆ? ಅವನನ್ನೇ ಉಸಿರಾಡಿಸೋದು ದೊಡ್ಡ ಪಂಪ್ ಹೊಡೆದಿಲ್ಲ. ಯಾಕೆ ಆ ಹುಡುಗರ ಹೆಸರು ಹೇಳಿದ್ದು? ಅವರ ಕಣ್ಣಲ್ಲೆಲ್ಲ ಒಂದು ತ್ಯಾಗದ ಗುಣ ಇದೆ. ಏನೋ ಮಾಡ್ತೀವಿ ಅನ್ನೋ ಉಮೇದಿದೆ. ಸ್ವಲ್ಪ ಅವರಿಗೆ ಹಾದಿ ಮಾಡಿಕೊಡಿ, ಸ್ವಲ್ಪ ದೇಶ ಉಳಿಯುತ್ತೆ. ಮಹಾದೇಶ ಭಕ್ತರು ಯಾರಿದ್ರೆ. ನಮ್ಮೂರು ದೇವಸ್ಥಾನಗಳನ್ನೆಲ್ಲ ಮೊನ್ನೆ ಸರಿ ಮಾಡಿದ್ವಿ. ಇವತ್ತು ದತ್ತಪೀಠಕ್ಕೆ ಪ್ರತಿನಿತ್ಯದ ಉಪಾಸನೆಗೆ ಆಶ್ರಮದಿಂದ ಹೋಗುತ್ತೆ. ಮೊನ್ನೆ ಯಾರೋ ಕೇಳಿದ್ರು ಏನು?
ನಾನು ಕೇಳಿದೆ, ಅಲ್ಲಿ ಹೋಗಿ ಜೈ ಗುರು ದತ್ತ ಅನ್ನೋ ಬದಲು 365 ದಿನಕ್ಕೆ ಇನ್ಸ್ಟಾಗ್ರಾಮಿಗೆ ದುಡ್ಡಿದೆ, ಇಂಟರ್ನೆಟ್ಟಿಗೆ ದುಡ್ಡಿದೆ, ನ್ಯೂ ಇಯರ್ ಪಾರ್ಟಿಗಂತೂ ದುಡ್ಡು ಇದ್ದೇ ಇದೆ, ಗೋವಾಕ್ಕೆ ಹೋಗ್ಲಿಕ್ಕೆ ದುಡ್ಡಿದೆ. ಜಗತ್ತಿಗೆ ಆದಿಗುರು ದತ್ತಾತ್ರೇಯರ ಪೂಜೆಗೆ ಒಂದಿನದ ವ್ಯವಸ್ಥೆ ಮಾಡ್ಲಿಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ. ನಾವಿನ್ ಯಾವ ಕಡೆಯಿಂದ ಕೂತ್ಕೊಂಡು ನಾನು ಇದೆಲ್ಲ ನಂಬಲಿ ಅಂತ ಒಂದು ಇದ್ದೀನಿ. ನೋಡುವ, ನಂಬುವ. ಆದ್ರೆ ಒಂದು ಖುಷಿ, ಇವತ್ತು ರಾರಾಜಿಸಿದೆ ಆ ಧ್ವಜ, ಕಣ್ಣಿಗೆ ಖುಷಿ ಆಯ್ತು, ಕಣ್ಣಲ್ಲಿ ನೀರು ಬಂತು. ನಿನ್ನೆ ಹೊಂತು ಎಂತು ಈ ದೇಶ ತನ್ನ ಸ್ವಂತ ಬಣ್ಣವನ್ನು ಇವತ್ತಾರು ಹೊಂತಲ್ಲ, ತ್ಯಾಗದ ಬಣ್ಣ. ನ ಕರ್ಮಣ ನ ಪ್ರಜಯ ನ ಧನೇನ ತ್ಯಾಗೇನ ನೈಕೆ ಅಮೃತತ್ವ ಮಾನಶುಹು. ಇವತ್ತು ಗೋಮಾತೆ ಕಾಲು ತೊಳೆದ್ವಲ್ಲ ಅಂತ ಆ ಮಣ್ಣು ಹಣೆಗಚ್ಕೊಂಡೇ ಬಂದೇನೆ. ಯಾಕೆ ಅಂತಾನೆ ಹೇಳ್ತೀನಿ. 3 ಹೊತ್ತು ಸಂಧ್ಯಾ ವಂದನೆ ಮಾಡದಿದ್ರು ತೊಂದರೆ ಇಲ್ಲ, ಒಂದು ಹಸುವನ್ನು ಸಾಕಿದ್ರೆ ಅದು ಗಾಯತ್ರಿ ಅನುಷ್ಠಾನದ ಫಲ. ಯಾಕೆ? ಆ ಗೋಮಾತೆ 4 ಕಾಲಲ್ಲಿ 4 ವೇದಗಳಿದೆ, ಬಾಲದಲ್ಲಿ ಸರ್ಪದೇವತೆಗಳಿದೆ. ಮಹಾಲಕ್ಷ್ಮಿ ಅದರ ಮೂತ್ರ ಮತ್ತೆ ಮಲ ಬೀಳೋ ಜಾಗದಲ್ಲಿ ಮಹಾಲಕ್ಷ್ಮಿ ಹೋಗಿ ಕೂತ್ಕೊಂಡಾಳೆ. ಕಣ್ಣಲ್ಲಿ ಸೂರ್ಯಚಂದ್ರರಿದ್ದಾರೆ, ಕಿವಿಯಲ್ಲಿ ಅಷ್ಟದಿಕ್ಪಾಲಕರಿದ್ದಾರೆ. ಅದು ಆ ಕೌಲು ಬಣ್ಣದ ಹಸು ಸ್ವಯಂ ಅಗ್ನಿ ಸ್ವರೂಪಿ. ಅದಕ್ಕೆ ಅದರ ಹಾಲನ್ನು ರುದ್ರನಿಗೆ ಹಾಕಬೇಕು ಅಂತ ಶಾಸ್ತ್ರದಲ್ಲಿ ಉಂಟು. ಅದರ ಹಾಲಿಗೆ ತುಂಬ ತಾಕತ್ತು. ಅದರ ಹೆಸರು ಕಪಿಲ ಅಂತ. ಇವರು ಭೀಷ್ಮನ ಕತೆ ಹೇಳಿದ್ರು. ಭೀಷ್ಮ ಶರಸೈಯಲ್ಲಿ ಮಲಗಿದ ಅಷ್ಟವಸುಗಳಲ್ಲೊಬ್ಬ ಭೀಷ್ಮ. ದೇವತಾಲೋಕದಲ್ಲಿ ನಂದಿನಿ ಏನೋ ಹಸುಗಳಿದೆ, ನಿಮ್ಮಲ್ಲಿ ಹೇಗೆ ಕೌಲು ಕಪಿಲ ಏನೆಲ್ಲ ಇದೆ. 116 ತಳಿ ಇದ್ದ ಅವಸ್ಥೆ 32ಕ್ಕೆ ಬಂತು. ಅದು ರಾಘವೇಶ್ವರ ಭಾರತಿಗಳ ಕೃಪೆಯಿಂದ ಅದು ಇಲ್ಲ ಆಗ್ತಿತ್ತು. ಈಗ 16ಕ್ಕೆ ಬಂದು ಕೂತಿದೆ. ಇನ್ನೊಂದು 16 ವರ್ಷ ಬಿಟ್ರೆ ಫೋಟೋದಲ್ಲೇ ಇಡಬೇಕು. ಈಗ ನಮ್ಮ ಹೆಂಗಸರೆಲ್ಲ ಗೋಪೂಜೆ ಮಾಡ್ತಾರಲ್ಲ, ಬೆಳ್ಳಿ ಹಸು, ಹಿಂಡಿಯೂ ಕೇಳಲ್ಲ, ಅಂಬ ಅಂತ ಹೇಳೋದು ಇಲ್ಲ, ಗೋಮೂತ್ರ ಸೀನು ಇಲ್ಲ. ನಾವೊಂದು ಪಮೇರಿಯನ್ನ ಇಟ್ಕೊಂಡು ಇವಳು ವಾಕ್ ಹೋಗೋದು. ಗಂಡನ ಜೊತೆಗೆ ವಾಕ್ ಹೋದ್ರೆ ಹಲ್ಲು ಸೆಟ್ಟು ಗೊತ್ತಾಗುತ್ತೇನೋ ಭಯ. ಮಕ್ಕಳ ಜೊತೆಗೆ ವಾಕ್ ಹೋದ್ರೆ ತಾಳಿ ಇಲ್ಲ ಅನ್ನೋ ಭಯ. ಅತ್ತೆ ಜೊತೆಗೆ ವಾಕ್ ಹೋದ್ರೆ ಭಾಗವತ ಹೇಳ್ಕೊಂಡು ಬರುತ್ತತ್ತೆ ಎಲ್ಲದ್ರ ಬಗ್ಗೆ, ಅದರ ಭಯ. ಈಗ ಅದಕ್ಕೆ ಏನೂ ಮಾತಾಡೋದೊಂದು ಪಮೇರಿಯನ್ ನಾಯಿ ಜೊತೆಗೆ ಐ ಆಮ್ ವಿತ್ ಮೈ ಡಾಗ್ ಸೆಲ್ಫಿ. ಇದನ್ನೊಂದು 4 ಜನ ನೋಡ್ತಾರೆ. ಭಜನೆ ಕೇಳಿದ್ರಲ್ಲ, ಕಿಟ್ಟಿ ಪಾರ್ಟಿಗೆಲ್ಲ ಹೋಗ್ತಾರೆ. ಮೊದಲು ಕಿಟ್ಟಣ್ಣನ ಹೋಟ್ಲು ಕಟ್ಟೈತಿ, ಈಗ ಕಿಟ್ಟಿ ಪಾರ್ಟಿ. ಅಲ್ಲಿ ಹೋಗಿ ಮಾತಾಡೋದೇನು, ಲಲಿತ ಸಹಸ್ರನಾಮ ಕಲ್ತಿಯೋ, ನಿನ್ನ ಮಕ್ಕಳು ರಂಗೋಲಿ ಹೇಳಿಕೊಟ್ಟಿ, ಅದೆಲ್ಲ ಅಲ್ಲಪ್ಪ. ರಂಗೋಲಿ ಬ್ಯಾಂಗಲ್ಸ್ ಅಲ್ಲಿ ಹೊಸ ಆರ್ನಮೆಂಟ್ ಬಂದಿದೆಯಾ? ಇದೆ ಶೃಂಗೇರಿಲೇ ಇರೋದೇನು. ಈ ಪರಿಸ್ಥಿತಿ ಆಗಿದ್ದಕ್ಕೆ ಮಕ್ಕಳಿಗೆ ರಂಗೋಲಿ ಗೊತ್ತಿಲ್ಲ. ಸುಮಾರು ಜನ ಹೇಳ್ತಿರಲ್ಲ, ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ. ಕೆಟ್ಟ ಶಕ್ತಿ ಮನೆಯೊಳಗೆ ಬರೋದೇ ಅಲ್ಲಿ ದ್ವಾರದಿಂದ. ಆ ದ್ವಾರದಲ್ಲಿ ಅಕ್ಷಯಾಗದ ಅಕ್ಷತೆ, ಅರಿಶಿಣ ಕುಂಕುಮ, ಹೂವು ಅದಿದ್ರೆ, ಗೋಮಯದಿಂದ ಹೀಗೆ ಒರೆಸಿಟ್ಟಿದ್ರೆ, ದರ್ಬೆಯನ್ನಿಟ್ಟಿದ್ರೆ ಅದನ್ನು ದಾಟಿ ಯಾವ ದುಷ್ಟಶಕ್ತಿಗಳು ಒಳಗೆ ಬರಲ್ಲ. ಇನ್ನೊಂದು ಅದು ಸೂರ್ಯೋಪಾಸನೆ. ಮಣ್ಣಿನ ಹಿಟ್ಟಿಂದ ರಂಗೋಲಿ ಹಾಕಬೇಕು ಅಂತಿತ್ತು. ಸನಾತನದಲ್ಲಿ ಪ್ರಾಣಿಗೂ ಊಟ ಇತ್ತು ಒಂದು ರಂಗೋಲಿಲಿ, ಅದನ್ನು ಇರುವೆ ತಿಂತಿತ್ತು. ಅನ್ನದಾನ ಅದು ಆ ಇರುವೆಗೆ. ಆ ಇಡೀ ಮನೆಗೆ ಆ ಇರುವೆ ಹರಿಸೋಗ್ತಿತ್ತು. ಈಗ ರಂಗೋಲಿ ಸ್ಟಿಕ್ಕರ್, ಅದರೊಳಗೆ ಚೂರು ಎಣ್ಣೆ ಬಿದ್ದರೆ ರಂಗೋಲಿ ಇಟ್ಟವಳು ಬಿದ್ಲು, ಅತ್ತೆಯೂ ಬಿದ್ಲು, ಮಕ್ಕಳು ಬಿದ್ಲು, ಮತ್ತೆ ಓಡೋಗಾಯ್ತು. ಇವ್ ನಮ್ಮನೆಗೆ ಯಾರು ಏನು ಮಾಟ ಮಾಡಿದ್ದಾರೆ, ನಾವು 3 ಜನ ಕಾಲು ಮುರ್ಕೊಂಡ್ವಿ ಅಂತ. ಎಣ್ಣೆ ಹಾಕಿದ್ಯಾರು? ಶೆಟ್ರಂಗಣಿಯಿಂದ ಸ್ಟಿಕ್ಕರ್ ತಂದು ಅಣಿಸಿದ್ಯಾರು? ನಾವೇ. ನಮ್ಮನೆ ಕಳ್ತನ ಆಯ್ತು ಹೆಂಗಸರದೊಂದು. ವರಮಹಾಲಕ್ಷ್ಮಿ ದಿನ ಇಡೀ ಸೆಲ್ಫಿ ತೆಗೆದು, ಇದು ಉಮಾ ಗೋಲ್ಡ್ ಎಲ್ಲ ಪಕ್ಕದ ಮನೆಯವನು ಉರಿಸ್ಲಿಕ್ಕೆ ಸೆಲ್ಫಿ ಹಾಕಿ ಈಗ ತೆಗೆದು ಹಾಕಿದ್ರೆ ಕಳ್ಳನ ಹೆಂಡ್ತಿನೂ ನೋಡಿರ್ತಾಳಲ್ಲ ಕಳ್ಳನ ಹೆಂಡ್ತಿ. ಕಳ್ಳಂಗೆ ಕಳ್ತನ ಅಂತಿಲ್ಲ, ಅವನಿಗದು ಉದ್ಯಮ. ಕಟಿಂಗ್ ಶಾಪಿಗೆ ಉದ್ಯಮ ಇದ್ದಂಗೆ ಕಳ್ತನ ಅವನಿಗದು ಉದ್ಯಮ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.